ಕಸಕರ ನಾಡು ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ದೋಸ್ತಿ ಕಲಹ ಜಾಸ್ತಿ ಆಗ್ತಾ ಇದೆ. ಕೆಆರ್ಪೇಟೆ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ಚೆಕ್ ಮೇಟ್ ಕೊಟ್ಟಿದ್ದಾರೆ. ಮಾಜಿ ಸಚಿವ ನಾರಾಯಣಗೌಡ ಕೆಆರ್ಪೇಟೆ ಮುಂದಿನ ಬಿಜೆಪಿ ಅಭ್ಯರ್ಥಿ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡರಿಂದ ಘೋಷಣೆಯಾಗಿದೆ. ಇದು ಈಗ ಕೆಆರ್ಪೇಟೆ ಹಾಲಿ ಶಾಸಕ ಎಚ್.ಡಿ. ಮಂಜುಗೆ ಟಿಕೆಟ್ ತಪ್ಪುವ ಆತಂಕ ಇದೆ. ಎಚ್.ಡಿ. ಮಂಜು ಮುಂದಿನ ಅಭ್ಯರ್ಥಿ ಅಂತ ಜೆಡಿಎಸ್ಗೆ ಅಂದ್ರೆ ಅದನ್ನು ಘೋಷಿಸಿದ್ದಾರೆ. ಜೆಡಿಎಸ್ ಘೋಷಿಸಿತ್ತು, ಈಗ ಜೆಡಿಎಸ್ಗೆ ಟಕ್ಕರ್ ಸಿಗ್ತಾ ಇದೆ. ಅಭ್ಯರ್ಥಿ ಘೋಷಣೆಗೆ ಹೈಕಮಾಂಡ್ ಇದೆ ಅಂತ ಪ್ರೀತಂ ಗೌಡ ಅವರು ಹೇಳ್ತಾ ಇದ್ದಾರೆ. ನಾರಾಯಣಗೌಡರು 3 ಸಲ ಶಾಸಕರು, ಒಮ್ಮೆ ಸಚಿವರಾಗಿದ್ದಂಥವ್ರು, ಅವರೇ ನಮ್ಮ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಅಂತ ಪ್ರೀತಂ ಗೌಡ ಹೇಳೋದ್ರ ಮುಖಾಂತರ ಈ ಮೂಲಕ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಪರೋಕ್ಷ ವಿರೋಧ. ನೋಡಿ, ಈ ದೊಡ್ಡ ದೊಡ್ಡ ನಾಯಕರ ಮಟ್ಟದಲ್ಲಿ ಈ ಮೈತ್ರಿ ಹೊಂದಾಗ್ಬೋದು. ಕೆಲವೊಂದ್ ಕಡೆ ಹಳೆ ವಯಸ್ಸಿರುವಾಗ ಹಾಸನನೇ ತಗೊಳ್ಳಿ ನೀವು, ಬಿಜೆಪಿ ಜೆಡಿಎಸ್ ಹಾವು ಮುಂಗಸಿ, ಅಕ್ಕಪಕ್ಕದ ಮನೆಯವರು ಹೊಡೆದಾಡ್ಕೊಳ್ತಾರೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಇಂದ ಹಿಡಿದು ಇವ್ರುಗಳು ಮೇಲ್ನೋಟಕ್ಕೆ ನಾವು ಫ್ರೆಂಡ್ಸ್ ಅಂದ್ಕೊಂಡು ಹೆಗ್ಲ ಮೇಲೆ ಕೈ ಹಾಕ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ. ಕೆಳ ಹಂತದಲ್ಲಿ ಇವ್ರನ್ನ ಸರಿ ಮಾಡೋದು ಯಾರು, ರಿಪೇರಿ ಮಾಡೋದು ಯಾರು? ಒಪ್ಕಂತಾರ? ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಪರವಾಗಿ ಕ್ಯಾನ್ವರ್ಸ್ ಮಾಡ್ತಾರ, ಓಟ್ ಹಾಕ್ತಾರ. ತುಂಬಾ ಕಷ್ಟ ಇದೆ ಇದನ್ನ ಮನವೊಲಿಸೋದು. ಕೂಡ ಅಧಿಕಾರ ಕೊಟ್ಟಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ ಹೇಳಲಿಕ್ಕೆ. ಇದು ಮೊದಲನೇ ಪಾಯಿಂಟ್. ಅದು ನಿಖಿಲ್ ಕುಮಾರಸ್ವಾಮಿ ಅವರಾದ್ರೂ ಹೇಳ್ಬೋದು, ಪ್ರೀತಂ ಗೌಡನಾದ್ರೂ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಹೇಳೋಂಥದ್ದು ಅಧಿಕಾರ ಯಾರಿಗೂ ಕೊಟ್ಟಿಲ್ಲ ಅಲಯನ್ಸ್ ಅಲ್ಲಿ. ಅವ್ರ ಪಾರ್ಟಿಗೆ ಅವ್ರು ಹೇಳ್ಕೊಂಡ್ಬೋದು. ನಾನು ಇವತ್ತು ನಿಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಕೆಆರ್ಪೇಟೆ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ ಆಗ್ತಾರೆ. ಮುಂದಿನ ಸಲ ಅವ್ರು ಖಂಡಿತವಾಗ್ಲೂ 50,000 ಲೀಡಲ್ಲಿ ಕೆಆರ್ಪೇಟೆಯಿಂದ 3 ಬಾರಿ ಶಾಸಕರಾಗಿರೋಂಥವ್ರು, ಮಂತ್ರಿ ಆಗಿರೋಂಥವ್ರು ಅವ್ರು ಶಾಸಕರಾಗ್ತಾರೆ. ನಮ್ಮ ಪಕ್ಷದಿಂದ ಅವ್ರಿಗೆ 100ಕ್ಕೆ 100 ಟಿಕೆಟ್ ಸಿಗುತ್ತೆ. ಮಂಡ್ಯದಲ್ಲಿ ಕನಿಷ್ಠ 7ಕ್ಕೆ 3 ಬಿಜೆಪಿಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಕೆಆರ್ಪೇಟೆ ಕೂಡ ಒಂದಾಗಿರುತ್ತೆ. ನಾನು ಹೇಳ್ತೀನಿ, ಅದರದ್ದು ತೀರ್ಮಾನ ಮಾಡೋಂಥದ್ದು ಕೇಂದ್ರದ ನಾಯಕರು. ಅದರ ಇತಿಮಿತಿಯನ್ನು ಅರ್ಥ ಮಾಡ್ಕೊಂಡು ನಾನಾಗ್ಲಿ ಇನ್ನೊಬ್ಬರಾಗ್ಲಿ ಮಾತನಾಡಿದ್ರೆ ಮಾತ್ರ ಅಲಯನ್ಸ್ ಅಲ್ಲಿ ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೋಬಹುದು ಹೊರತು ಸುಮ್ಮನೆ ಹೋಗಿ ಭಾಷಣ ಮಾಡ್ತಾ ನಮ್ಮ ಅಭ್ಯರ್ಥಿ ಅಂತ ಹೇಳಿದ್ರೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾರಾಯಣಗೌಡರು ನಮ್ಮ ಅಭ್ಯರ್ಥಿ. 3 ಬಾರಿ ಗೆದ್ದಿರೋಂಥವ್ರು, ಜನಾನುರಾಗಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರು ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. 100ಕ್ಕೆ 100 ಅವ್ರು ಕ್ಯಾಂಡಿಡೇಟ್ ಆಗ್ತಾರೆ, ಅನುಮಾನನೇ ಇಲ್ಲ.